ಎಲ್ಲ ಹಳ್ಳಿ ಹಳ್ಳಿ ನಡೀತಾ ಇತ್ತು. ಎಳ್ಳಿನ ಈಗ ಸಿಟಿ ನಡೀತಾ ಇದೆ ಎಲ್ಲ ಥರ. ಸುಗ್ಗಿ ಉಗ್ಗಿ ಸಂಕ್ರಾಂತಿ ಹಬ್ಬ ತುಂಬಾ ಚೆನ್ನಾಗಿದೆ. ಪ್ರತಿ ವರ್ಷನೂ ಬರ್ತೀವಿ ನಾವು ಇಲ್ಲಿಗೆ. ಪ್ರತಿ ವರ್ಷ ಕೃಷ್ಣ ಬರಗೌಡ ಅವ್ರು ನಮ್ಗೆ ಭಾಳ ಪರಿಚಯ ಇದ್ದಾರೆ, ಭಾಳ ಚೆನ್ನಾಗಿ ಮಾಡ್ತಾರೆ, ನಡೆಸ್ಕೊಡ್ತಾರೆ. ಕೃಷ್ಣ ಬರಗೌಡ ಅವ್ರ ಮಿಸಸ್ ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾರೆ ಪ್ರತಿ ವರ್ಷ. ಈಗಿನ ಮಕ್ಕಳಿಗೆ ಬೆಳೆಯಂತ ಮಕ್ಕಳಿಗೆ ಇದ್ರ ಬಗ್ಗೆ ಏನು ಚೆನ್ನಾಗಿ ಗೊತ್ತಿರಲ್ಲ. ಇಂಥದ್ದೆಲ್ಲ ನೋಡಿದ್ರೆ ಅವ್ರಿಗೆ ಅನುಭವ ಆಗುತ್ತೆ, ಯಾವ ಥರ ಇದೆ ಹಬ್ಬ ಮಾಡ್ತಾರೆ ಏನಂತೇಳಿ ಎಲ್ಲ ಅನುಭವ ಆಗ್ತದೆ ಈ ಥರ ಮಾಡಿದ್ರೆ ಮಕ್ಕಳಿಗೆ. ಓಕೆ ಥ್ಯಾಂಕ್ ಯು ಸರ್. ಸುಗ್ಗಿ ಉಗ್ಗಿ ಹೇಗಾಗ್ತಿದೆ? ಹೇಗೆ ಒಂದು ಹಳ್ಳಿ ವಾತಾವರಣ ನಿರ್ಮಾಣ ಆದಂಗಾಗಿದೆ. ಈ ಒಂದು ಯಾಂತ್ರಿಕ ಜೀವನದಲ್ಲಿರುವಂಥ ಒಂದು ನಗರದ ಜನತೆಗೆ ಒಂದು ಉಲ್ಲಾಸ ಮತ್ತು ಉತ್ಸಾಹ ಕೊಡೋದು, ಜೊತೆಗೂ ಸಂಪ್ರದಾಯಬದ್ಧವಾದಂಥ ಈ ಹಬ್ಬಗಳನ್ನು ಯಾವ ರೀತಿ ಮರಿಬಾರ್ದು. ಯಾಕಂದರೆ ಈ ಜನ್ರೇಷನ್ನು ಈ ಹಬ್ಬಗಳ ಬಗ್ಗೆ ಅಷ್ಟೊಂದು ಕಾಳಜಿ ವಹಿಸ್ತಾ ಇಲ್ಲ. ಅದನ್ನು ಮತ್ತೆ ಮರಿಬಾರ್ದು ಅನ್ನೋ ಉದ್ದೇಶಕ್ಕೆ ನಮ್ಮ ಜನಪ್ರಿಯ ಶಾಸಕರಾದಂಥ ಮತ್ತು ಮಂತ್ರಿಗಳಾಗಿರುವಂತಹ ಸಚಿವ ಶ್ರೀ ಕೃಷ್ಣ ಬೈರೇಗೌಡರು ಭಾಳ ಅಚ್ಚುಮೆಚ್ಚಿನ ಒಂದು ಪದ್ಧತಿಯಲ್ಲಿ ಮತ್ತು ಸೊಗಸಾಗಿ ಅರೇಂಜ್ ಮಾಡಿದಂತಹ ಒಂದು ಗ್ರಾಮೀಣ ವಾತಾವರಣದ ಒಂದು ಗ್ರಾಮದ ಒಂದು ಸೃಷ್ಟಿ ಅನ್ಬೋದು. ಆ ಗ್ರಾಮದಲ್ಲಿ ಇರುವಂತಹ ಮತ್ತು ಹಳ್ಳಿಗಳ ಒಂದು ಸೊಗಡು ಮತ್ತು ಈ ಬೆಳೆಗಳ ಒಂದು ನೋಡಿದರೆ ಅಲ್ಲಿ ಪ್ರಾರಂಭದ ಎಂಟ್ರೆನ್ಸ್ನಲ್ಲಿ ಪ್ರವೇಶ ದ್ವಾರದ ಹತ್ತಿರಲ್ಲೇ ನಮ್ಮ ದವಸ ಧಾನ್ಯಗಳ ಬೆಳೆಗಳ ಬಗ್ಗೆ ಮತ್ತು ಒಳಗಡೆ ಹೋದಂತೆಲ್ಲ ಹಳ್ಳಿ ವಾತಾವರಣದ ಇರುವಂತಹ ಒಂದು ಆ ಎತ್ತುಗಳ ಜೋಡಿಗಳು ಮತ್ತು ಬಂಡಿಯಲ್ಲಿ ಪ್ರವಾಸ, ಒಳಗಡೆ ಹೋದಂತೆಲ್ಲ ಎಲ್ಲ ಥರದ ಖಾದ್ಯಗಳ ಒಂದು ಲಭ್ಯತೆ, ಹಾಗೆ ಆ ರಂಗೋಲಿ ಸ್ಪರ್ಧೆ, ಮುಂದೆ ಹೋದಂತೆಲ್ಲ ಒಂದು ಸಂಗೀತದ ಒಂದು ಔತಣಕೂಟ ಎಲ್ಲ ರೀತಿ ಭಾಳ ಸೊಗಸಾಗಿ ಅರೇಂಜ್ ಮಾಡಿದ್ದಾರೆ. ಸರ್ ಓವರಲ್ಲಿಗೆ ಸಂಕ್ರಾಂತಿ ಹಬ್ಬ ಅಂದ್ರೆ ಹಳ್ಳಿಲಿ ಏನು ನಡೆಯುತ್ತೆ? ಓವರಲ್ ಇಲ್ಲೇ 3 ದಿನ ಇಲ್ಲೇ ನಡೆಯುತ್ತೆ. ಇಲ್ಲೇ ಭಾಳ ಅಚ್ಚುಮೆಚ್ಚಿನ ರೀತಿಯಲ್ಲಿ ಅದನ್ನು ವ್ಯವಸ್ಥೆ ಮಾಡಿದ್ದಾರೆ. ಅದರಲ್ಲಿ ಮೀನಾಕ್ಷಿ ಮೇಡಮ್ ಅವರು ಭಾಳ ಕಾಳಜಿ ವಹಿಸಿ ಇಂಥ ಕಾರ್ಯಕ್ರಮಗಳನ್ನ ಸೊಗಸಾಗಿ ರೆಡಿ ಮಾಡ್ತಾರೆ. ಯಾಕಂದರೆ ನಮ್ಗೆ ಗೊತ್ತಿರುವಂತೆ ಸಚಿವರು ಮತ್ತು ಸಚಿವರ ಪತ್ನಿಯವರು ಇದರಲ್ಲಿ ಬಹಳ ಮುತುವರ್ಜಿ ವಹಿಸಿ ಇಂಥ ಒಂದು ನಮ್ಮ ರೈತ ಪರಂಪರೆ ಮತ್ತು ಹಳ್ಳಿಗಳ ಸೊಗಡು ಭಾಳ ಚೆನ್ನಾಗಿ ಮರಿಬಾರ್ದು ಅನ್ನೋದು ಈ ಹೊಸ ಜನತೆಗೆ, ಅಂದರೆ ಮುಂದಿನ ಒಂದು ಪೀಳಿಗೆಗೆ ಇದನ್ನು ಮುಂದುವರಿಸ್ಕೊಂಡು ಹೋಗಬೇಕು ಮತ್ತು ಇದರದ್ದು ಮಹತ್ವ ಏನು ಅನ್ನೋದು ಗೊತ್ತಾಗಬೇಕು ಅನ್ನೋದ್ರ ಜೊತೆಗೆ ಇಲ್ಲಿ ಬಂದ ತಕ್ಷಣ ನಮ್ಮ ಹಳ್ಳಿಯಲ್ಲಿ ಕಳೆದಂಥ ದಿನಗಳೆಲ್ಲರಿಗೂ ಜ್ಞಾಪಕ ಆಗುತ್ತೆ. ಎಲ್ಲ ಒಂದು ಕಡೆ ಸರ್ ಎಲ್ಲೋ ಹಳ್ಳಿಗಳನ್ನ ಪಟ್ಟಣ ಮಾಡ್ತಾ ಇದ್ರು ಅಂತ ಕೆಲವರು ಒಂದು ಶಬ್ದ ಇರ್ತದೆ. ಅದೇ ಪಟ್ಟಣದಲ್ಲಿ ಮತ್ತೆ ಹಳ್ಳಿ ಕ್ರಿಯೇಟ್ ಆಗ್ತದೆ. ಯಾಕಂದರೆ ರೈತಾಪಿ ಜನಾಂಗದಿಂದ ಬಂದಂಥ ನಮ್ಮ ಕೃಷ್ಣ ಬೈರೇಗೌಡರು ಆ ರೈತರ ಬಗ್ಗೆ ಇರುವಂಥ ಕಾಳಜಿ ಮತ್ತು ಆ ಜನತೆಯ ಒಂದು ಪರಂಪರೆಯನ್ನು ಮತ್ತು ಹಳ್ಳಿಯ ಒಂದು ಸಂಪ್ರದಾಯಗಳನ್ನು ನಮ್ಮ ಪಟ್ಟಣದ ಜನತೆಗೆ ಮತ್ತು ನಗರದ ಜನತೆಗೆ ಎಲ್ಲ ತಿಳಿಸ್ಬೇಕನ್ನೋ ಉದ್ದೇಶಕ್ಕೆ ಅವರು ಭಾಳ ಇದ್ರ ಬಗ್ಗೆ ಇದನ್ನು, ಯಾಕಂದರೆ ಇದೇ ವರ್ಷ ಅಂತಲ್ಲ ಪ್ರತಿ ವರ್ಷ ಅವರು ಇದ್ರ ಬಗ್ಗೆ ಭಾಳ ಕಾಳಜಿ ವಹಿಸ್ತಾ ಇದ್ದಾರೆ. ಇದಕ್ಕೊಂದು ಸುಮಾರು 1 ತಿಂಗಳು 1.5 ತಿಂಗಳು ಎಲ್ಲ ಮುತುವರ್ಜಿ ವಹಿಸಿ ಅದರದ್ದೇ ಆದಂಥ ಪ್ರಿಪ್ರೇಷನ್ಗೆ ಮೀನಾಕ್ಷಿ ಮೇಡಮ್ ಅವರ ಕೊಡುಗೆ ಭಾಳ ಇರುತ್ತಂತ ನನ್ನ ನಂಬಿಕೆ. ಸರ್ ಬೆಂಗಳೂರಲ್ಲಿ ನಾನಾ ಭಾಗಗಳು ಎಲ್ಲ ರಾಜ್ಯದ ಎಲ್ಲ ದೇಶಗಳು ಕೂಡ ಬೆಂಗಳೂರಲ್ಲಿ ಅವಲಂಬಿಸ್ಕೊಂಡಿದ್ದಾರೆ. ಬಟ್ ಉತ್ತರ ಭಾರತದವರೆಲ್ಲ ಕಡೆ ಈ ಹಬ್ಬ ಹೆಂಗಿರುತ್ತೆ ಏನಂತ ನೋಡ್ತಿದ್ದಾರೆ ನಮ್ಮ ದಕ್ಷಿಣ ಭಾರತದಲ್ಲಿ ತಮಿಳುನಾಡಿನಲ್ಲಿ ಒಂದು ತರಹ ಮತ್ತು ಆಂಧ್ರ ಪ್ರದೇಶದಲ್ಲಿ ಒಂದು ತರಹ, ಕರ್ನಾಟಕದಲ್ಲಿ ಈ ದಕ್ಷಿಣ ಭಾರತದ ಒಂದು ಹೊಂದಾಣಿಕೆ ಒಂದೇ ಥರದ ಹಬ್ಬದ ವಾತಾವರಣ ಇರುತ್ತೆ. ಆದರೆ ಈ ಉತ್ತರ ಭಾರತದವರಿಗೆ ಇದು ಭಾಳ ವಿಶೇಷವಾಗಿ ಕಾಣುತ್ತೆ. ಅಲ್ಲಿ ಪದ್ಧತಿಗಳಿಗೂ ನಮ್ಮ ಪದ್ಧತಿಗಳಿಗೂ ಈ ರೀತಿ ಇರುತ್ತಾ ಅಂತೇಳಿ ಭಾಳ ಇಂಟ್ರೆಸ್ಟ್ಲಿಂದ ಭಾಳ ಆಸಕ್ತಿಯಿಂದ ಅವರೆಲ್ಲ ಇದನ್ನು ನೋಡಲಿಕ್ಕೆ ಬರ್ತಾ ಇದ್ದಾರೆ ಮತ್ತು ಇದರ ಒಂದು ಅನುಭವ ಮತ್ತು ಇದರದ ಒಂದು ಆನಂದವನ್ನು ಅವ್ರು ಪಡಿತಾ ಇದ್ದಾರೆ. ಇದನ್ನು ಅರೇಂಜ್ ಮಾಡಿದಂಥ ನಮ್ಮ ಕೃಷ್ಣ ಬೈರೇಗೌಡರಿಗೆ ಮತ್ತು ಅವರ ಪತ್ನಿಯವರಿಗೆ ವಿಶೇಷವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಭಾಳ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ. ಇದರ ಒಂದು ಲಭ್ಯತೆಯನ್ನು ಮತ್ತು ಇದರನ್ನು ಎಲ್ಲರೂ ಸಹಿತ ಬರಬೇಕು, ಇಂಥ ಕಾರ್ಯಕ್ರಮಗಳು ಭಾಗವಹಿಸಬೇಕು, ನಮ್ಮ ಸಂಪ್ರದಾಯ ಮತ್ತು ನಮ್ಮ ಹಳ್ಳಿ ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗಲಿಕ್ಕೆ ನಾಂದಿ ಹಾಡಬೇಕು. ಯುಗಾದಿ ಹಬ್ಬನೂ ಕೂಡ ಬರ್ತಾ ಇದೆ. ಯುಗಾದಿ ಹಬ್ಬದಲ್ಲಿ ಇದೇ ಥರ ಬೇಕು ಅಂತ ಕೇಳ್ತೀರಿ? ಆ ಯುಗಾದಿ ವಿಶೇಷತೆ ಬೇರೆ, ಸಂಕ್ರಾಂತಿ ವಿಶೇಷತೆಯೇ ಬೇರೆ. ಸಂಕ್ರಾಂತಿ ಪ್ರತ್ಯೇಕವಾಗಿ ರೈತರ ಹಬ್ಬ, ರೈತಾಪಿ ಜನಾಂಗದ ಹಬ್ಬ. ಅದರದ್ದು ಅದಕ್ಕಾಗಿಯೇ ಮತ್ತು ಯುಗಾದಿಗೂ ಸಹಿತ ಇಂಥಲ್ಲಿ ಪಟ್ಟಣಗಳಲ್ಲಿ ಮಾಡಬೇಕಾದ ಅವಶ್ಯಕತೆ ಇದೆ. ತುಂಬ ಧನ್ಯವಾದಗಳು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.